ಸ್ನೇಹಿತರೆ ನಮಸ್ಕಾರ. ತಮಿಳುನಾಡಿನಲ್ಲಿ ಭಾರೀ ರಾಜಕೀಯ ಬೆಳವಣಿಗೆಗಳು ಮತ್ತು ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಡೆ ಈಗಾಗಲೇ ತಮಿಳುನಾಡು ರಾಜಕೀಯ ಕರೆಗೆದರಿದೆ. ಚುನಾವಣೆಗೆ ಸಿದ್ಧತೆಯು ಕೂಡ ಶುರುವಾಗಿದೆ. ಈಗಾಗಲೇ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿರೋದ್ರಿಂದ ಸಹಜವಾಗಿ ತಮಿಳುನಾಡಿನ ರಾಜಕೀಯದಲ್ಲಿ ಭಾರೀ ಸಂಚಲನಗಳು ಕೂಡ ನಡೀತಾ ಇದ್ದಾವೆ. ಇದರ ನಡುವೆ ತಮಿಳುನಾಡು ರಾಜಕೀಯದಲ್ಲೇ ಈಗಷ್ಟೇ ಒಂದು ದಿಟ್ಟವಾದಂತಹ ಮತ್ತು ಬಲವಾದಂಥ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ದಳಪತಿ ವಿಜಯ್ಗೆ ದೊಡ್ಡದೊಂದು ಶಾಕ್ ಎದುರಾಗಿದೆ ಅಂತಲೇ ಹೇಳ್ಬೋದು. ಅವರ ಈ ವೈಯಕ್ತಿಕ ಬದುಕಿನಲ್ಲಿ ಅಂದರೆ ತಮ್ಮ ಸಂಸಾರದಲ್ಲಿ ನಡೀತಿರುವಂತಹ ಬೇರೆ ಬೇರೆ ಘಟನೆಗಳ ಬಗ್ಗೆ ಸಹಜವಾಗಿ ವಿಜಯ್ ಸ್ವಲ್ಪ ತಲ್ಲಣಕ್ಕೆ ಒಳಗಾಗಿದ್ದಾರೆ. ಆದರೂ ಕೂಡ ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ಗೆ ಕೊಟ್ಟಿರುವಂಥ ಸಂದೇಶ ಸಹಜವಾಗಿ ಒಂದು ರೀತಿಯಲ್ಲಿ ವಿಜಯ್ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡುವಂತಹ ವಾತಾವರಣ. ಇದರ ನಡುವೆ ವಿಜಯ್ಗೆ ಮತ್ತೊಂದು ಆನೆ ಬಲ ಅಥವಾ ಸ್ವಲ್ಪ ಹೊಡೆತನೂ ಇರಬಹುದು, ಎರಡೂ ಥರನೂ ಕೂಡ ತೆಗೆದುಕೊಳ್ಬೋದು. ಅಂಥದ್ದೊಂದು ಘಟನೆ ಏನು ಅಂತ ಹೇಳಿದ್ರೆ ತ್ರಿಷಾ ಜೊತೆಗಿನ ಸಂಬಂಧದ ಬಗ್ಗೆ, ಅಕ್ರಮ ಸಂಬಂಧದ ಬಗ್ಗೆ. ಆ್ಯಕ್ಚುಲಿ ದಳಪತಿ ವಿಜಯ್ ಅವರ ಪತ್ನಿ ವಿಚ್ಛೇದನಕ್ಕಾಗಿ ಮೊರೆ ಹೋಗಿರೋದೇ ನಟಿ ತ್ರಿಷಾ ಜೊತೆಗಿನ ಸಂಬಂಧವನ್ನು ಆರೋಪವಾಗಿ ಇರಿಸಿಕೊಂಡು. ಅಂದರೆ ವಿಜಯ್ ಮತ್ತು ತ್ರಿಷಾ ಒಟ್ಟಿಗಿದ್ದಾರೆ, ಅವರಿಬ್ಬರಿಗೂ ಕೂಡ ಸಂಬಂಧ ಇದೆ, ನನಗಿದು ಹಿಂಸೆ ಆಗ್ತಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಹೆಂಡತಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಸಂಗೀತ ಅವರು. ಆದರೆ ಈ ನಡುವೆ ಈ ರಾಜಕೀಯ ಬೆಳವಣಿಗೆಗಳು ಹೇಗೆ ನಡೀತಿದ್ದಾವೆ ಅಂತ ಹೇಳಿದ್ರೆ ನಾವು ಲೆಕ್ಕಾಚಾರ ಕೂಡ ಹಾಕೋಕ್ಕಾಗ್ತಿಲ್ಲ. ವಿಜಯ್ ಹೋದಲ್ಲಿ ಬಂದಲ್ಲಿ ಬರ್ತಿರುವಂತಹ ಜನರ ಸಂಖ್ಯೆಯನ್ನು ನೋಡಿದ್ರೆ ರಾಜಕೀಯದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆಯನ್ನು ವಿಜಯ್ ತರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಮೇ 10ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಏನಾದರೂ ಒಂದು ದೊಡ್ಡ ಬದಲಾವಣೆ ಆಗುತ್ತೇನೋ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಈಗ ಸದ್ಯಕ್ಕೆ ಕಾಣ್ತಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ನ ಪಿಕ್ಚರನ್ನು ನೋಡ್ತಾ ಹೋದರೆ ಬಹುಶಃ ಮೇ 10ರ ಒಳಗಡೆ ಅಂದರೆ ತಮಿಳುನಾಡಿನ ಚುನಾವಣೆ ನಡೆಯೋದ್ರೊಳಗಡೆ ವಿಜಯವರ ಬಾಳಲ್ಲೂ ಕೂಡ ದೊಡ್ಡದೊಂದು ಬದಲಾವಣೆ ಬಹುಶಃ ನಡಿಬೋದೇನೋ ಅನ್ನುವಂತಹ ವಿಚಾರಗಳು ಈಗ ಎಲ್ಲೋ ಒಂದು ಕಡೆ ಇಲ್ಲಿ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಅದಕ್ಕೆ ಕಾರಣ ಈ ತ್ರಿಷಾ ಮತ್ತು ವಿಜಯ್ ಅವರ ಮದುವೆಗೆ ತ್ರಿಷಾ ಅವರ ತಾಯಿ ಏನಾದರೂ ಗ್ರೀನ್ ಸಿಗ್ನಲನ್ನು ಕೊಟ್ಬಿಟ್ರಾ ಅನ್ನುವಂಥದ್ದು ಈಗ ಚರ್ಚೆಯ ಕೇಂದ್ರ ಬಿಂದು. ಅದ್ರ ಜೊತೆಗೆ ಇವರ ಮದುವೆಯ ಸುದ್ದಿ ಬಲವಾಗಿ ಎಲ್ಲ ಕಡೆಯೂ ಕೂಡ ಹಬ್ತಾ ಇದೆ. ಅಭಿಮಾನಿಗಳು ಎ ಮೂಲಕ ಸೃಷ್ಟಿಸಿದಂತಹ ತ್ರಿಷಾ ಮತ್ತು ಈ ವಿಜಯ್ ಮದುವೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಕಣ್ರಿ. ಇದು ವಿಡಿಯೋ, ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ಒಂದು ವಿಡಿಯೋಗೆ ತ್ರಿಷಾ ಅವರ ತಾಯಿ ಒಂದು ರೀತಿಯಲ್ಲಿ ಖುಷಿಪಟ್ಟಿದ್ದಾರಾ, ಸಂಭ್ರಮಿಸಿದ್ದಾರಾ ಅನ್ನುವಂಥ ಪ್ರಶ್ನೆ, ಆ ಮೂಲಕ ಮದುವೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂಥ ಸಂಗತಿ. ಯಾಕೆ, ಹೇಗೆ, ಎಲ್ಲಿ, ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ತಮಿಳುನಾಡಿನ ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವಂತಹ ಮತ್ತು ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಯಾರು ಅಂತೇಳಿ ಕೇಳಿದರೆ ಅದು ದಳಪತಿ ವಿಜಯ್. ಈಗ ಕಾಲಿವುಡ್ ಮತ್ತು ಟಾಲಿವುಡ್ನಲ್ಲಿ ಭಾರೀ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿರುವಂಥ ಈ ವಿಜಯ್ಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅಭಿಮಾನಿಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಜನರು ವಿಜಯ್ ಮತ್ತು ತ್ರಿಷಾ ಬಗ್ಗೆ ಈಗ ಸಿಕ್ಕಾಪಟ್ಟೆ ಮಾತನಾಡ್ತಿದ್ದಾರೆ. ಇತ್ತೀಚೆಗೆ ಈ ನಾಯಕನ್ ವಿಜಯ್ ಅವರ ಪತ್ನಿ ಸಂಗೀತ ಅವರು ವಿಚ್ಛೇದನಕ್ಕೆ ಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಈ ಸಂಬಂಧ ವಿಜಯ್ ನಾಯಕಿಯೊಬ್ಬರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಆರೋಪಿಸಿರುವಂಥದ್ದು. ವಿಚ್ಛೇದನಕ್ಕಾಗಿ ಕೋರ್ಟ್ನ ಮೊರೆ ಹೋದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಿರುವಂಥದ್ದು. ಈ ಮಧ್ಯೆ ತ್ರಿಷಾ ಹಾಗೂ ವಿಜಯ್ ಅಲ್ಲಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಿರುವಂಥದ್ದು ಮತ್ತು ಇದೆಲ್ಲ ಘಟನೆಗಳು ನಡೆದ ಬಳಿಕನೂ ಕೂಡ ಮೊನ್ನೆ ಒಟ್ಟಿಗೆ ಒಂದೇ ಬಣ್ಣದ ಬಟ್ಟೆಯನ್ನು ಉಟ್ಟು ಒಟ್ಟಿಗೆ ಒಂದು ಮದುವೆಗೆ ಹೋಗಿರುವಂಥದ್ದು. ಇಬ್ಬರು ಕೂಡ ಒಟ್ಟಿಗೆ ಮದುವೆಗೆ ಹೋಗಿರುವಂಥದ್ದು. ಅಲ್ಲಿ ಒಟ್ಟಿಗೆ ಇಬ್ಬರು ಕೂಡ ನಿಂತು ಶುಭ ಹಾರೈಸಿ ಬಂದಿರುವಂಥದ್ದು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ತಮಿಳುನಾಡಿನ ಮನೆಗಳಲ್ಲೂ ಕೂಡ ಬೇರೆ ರೀತಿಯಾದಂತಹ ಪ್ರಶ್ನೆಗಳು, ಚರ್ಚೆಗಳು ನಡೆಯುವ ರೀತಿಯನ್ನು ಕೂಡ ಮಾಡಿದೆ. ಇದರ ನಡುವೆ ರಾಜಕೀಯವಾಗಿಯೂ ಕೂಡ ಮೊದಲ ಹೆಜ್ಜೆಯನ್ನು ಇಡ್ತಿರುವಂಥ ವಿಜಯ್ಗೆ ನಾಡಿದ್ದು ಬರುವಂಥ ಚುನಾವಣೆ, ಮೇ 10ನೇ ತಾರೀಕು ಬರುವಂಥ ಚುನಾವಣೆ ಒಂದು ರೀತಿಯಲ್ಲಿ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಅಂತೇಳಿ ಹೇಳಿದ್ರೂ ಕೂಡ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ, ಈ ಚುನಾವಣೆ ನಡೀತಿರುವಂಥ ಸಂದರ್ಭದಲ್ಲೇ ಈ ವಿಚ್ಛೇದನದ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದ್ದು, ಹಾಗೆಯೇ ತ್ರಿಷಾ ಜೊತೆಗಿನ ಸಂಬಂಧದ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದ್ದು, ಎಲ್ಲೋ ಒಂದು ಕಡೆ ವಿಜಯ್ ವಿರೋಧಿಗಳೇ ಮಾಡಿದಂಥ ಷಡ್ಯಂತ್ರ ಅನ್ನೋದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ. ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಮಾಮೂಲು ಅನ್ನೋದು ಕೂಡ ಸತ್ಯ. ಆದರೆ ಇಲ್ಲಿ ವಿಜಯ್ ಮತ್ತು ತ್ರಿಷಾ ನಡುವೆ ಏನೋ ಇದೆ ಅನ್ನುವಂಥ ಸುದ್ದಿ ಇದೆಯಲ್ಲ, ಇದು ಇವತ್ತು ನಿನ್ನೆದಲ್ಲ.
ಇನ್ನು ವಿಜಯ್ ಅವರ ಪತ್ನಿ ವಿಚ್ಛೇದನಕ್ಕಾಗಿ ಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲೂ ಕೂಡ ವಿಜಯ್ ಈ ಅಕ್ರಮ ಸಂಬಂಧದ ಬಗ್ಗೆನೇ ಅವರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ತ್ರಿಷಾ ಹೆಸರನ್ನು ಉಲ್ಲೇಖ ಮಾಡದೇ ಹೋದ್ರೂ ಕೂಡ ಇಲ್ಲಿ ಇಡೀ ತಮಿಳುನಾಡಿನಲ್ಲಿ ತ್ರಿಷಾ ಮತ್ತು ವಿಜಯ್ ಬಗ್ಗೆನೇ ಮಾತನಾಡ್ತಾನೆ ಇರ್ತಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಈಗ ಎಲ್ಲೋ ಒಂದು ಕಡೆ ತ್ರಿಷಾ ಅವರ ಅಮ್ಮ ಈ ವಿಜಯ್ ಮತ್ತು ಈ ತ್ರಿಷಾ ಅವರ ಮದುವೆಗೆ ಗ್ರೀನ್ ಸಿಗ್ನಲನ್ನು ಏನಾದರೂ ಕೊಟ್ಬಿಟ್ರಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಯಾಕಂತ ಹೇಳಿದ್ರೆ ಅವರು ಒಪ್ಪಿಬಿಟ್ರಾ, ತ್ರಿಷಾಗೂ ಕೂಡ ಏಜ್ ಆಗಿದೆ, ಇಷ್ಟು ಏಜ್ ಆದರೂ ಕೂಡ ಇನ್ನೂ ಕೂಡ ಮದುವೆ ಆಗಿಲ್ಲ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಹೇಳ್ತದೆ. ಈ ಸಂದರ್ಭದಲ್ಲಿ ವಿಜಯ್ ಜೊತೆಗೋ ಇನ್ನೊಬ್ಬರ ಜೊತೆಗೋ ಒಂದು ಮದುವೆ ಆಗಿಬಿಡಲಿ ಅನ್ನುವಂಥದ್ದು ಆ ತಾಯಿಯ ಕನಸಿರಬಹುದು. ಈ ಕನಸಿಗೆ ನೀರೆರೆದು ಪೋಷಣೆಯನ್ನು ಮಾಡಿದ್ದು ವಿಜಯ್ ಫ್ಯಾನ್ಸ್ ಅಂತಲೇ ಹೇಳ್ಬೋದು. ವಿಜಯ್ ಮತ್ತು ಈ ತ್ರಿಷಾ ಅವರು ಮದುವೆ ಆದಂತಹ ಒಂದು ದೃಶ್ಯಾವಳಿಯನ್ನು AI ಮೂಲಕ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ. ಅಂದರೆ ಒಂದು ವಿಡಿಯೋವನ್ನು ರೆಡಿ ಮಾಡಿದ್ದಾರೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ. ಇದರಲ್ಲಿ ವಿಜಯ್ ಮತ್ತು ತ್ರಿಷಾ ಅವರು ಮದುವೆ ಆಗ್ತಿರುವಂಥದ್ದು, ಆ ಸಂದರ್ಭದಲ್ಲಿ ಇತರ ಅವರ ಹಿತೈಷಿಗಳು, ಕುಟುಂಬ ವರ್ಗದವರು ಶುಭ ಹಾರೈಸಿರುವಂಥದ್ದು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತದೆ ಈ ವಿಡಿಯೋದಲ್ಲಿ. ಇನ್ನು ಈ ವಿಡಿಯೋ ವೈರಲ್ ಆಗಿದ್ದು ಮಾತ್ರವಲ್ಲದೆ ವೈರಲ್ ಆದಂಥ ಈ ವಿಡಿಯೋ ಈಗ ಸ್ವತಃ ತ್ರಿಷಾ ಅಮ್ಮನಿಂದ ಲೈಕ್ಗೆ ಒಳಗಾಗಿದೆ, ಲೈಕ್ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಿಕ್ಕ ಲೈಕು, ಕಮೆಂಟು, ಶೇರು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ಬಹುಶಃ ಇವಾಗ ನಿಮಗೆ ಅರ್ಥ ಆಗ್ಬೋದು. ನಾವು ಏನೋ ಒಂದು ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇರುವಾಗ ಏನೋ ಒಂದು ಕಾಣುತ್ತೆ, ಲೈಕ್ ಒತ್ತುತ್ತಾ ಹೋಗ್ತೀವಿ. ಬಟ್ಟು ಕೆಲವು ಸಲ ಒಂದು ಲೈಕು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, ಚರ್ಚೆಯ ಕೇಂದ್ರ ಬಿಂದು ಆಗ್ತದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ ಅಂತೇಳಿ ಅನಿಸುತ್ತೆ. ಹೌದು, ಒಂದು ಕಡೆ ಇಲ್ಲಿ ಪತ್ನಿ ಸಂಗೀತ ಜೊತೆಗೆ ವಿಚ್ಛೇದನ ವಿಚಾರವಾಗಿ ಈಗ ಬಹುಶಃ ಏಪ್ರಿಲ್ 20ನೇ ತಾರೀಕು ಇದರ ವಿಚಾರಣೆ ನಡೀಬಹುದು ಅಂತೇಳಿ ಹೇಳಲಾಗ್ತದೆ. 30ಕ್ಕೆ ಎಲೆಕ್ಷನ್ನು, 20ಕ್ಕೆ ವಿಚಾರಣೆ. ಈ ನಡುವೆ ತ್ರಿಷಾ ಜೊತೆಗಿನ ಮದುವೆ ಬಗ್ಗೆ, ತ್ರಿಷಾ ಜೊತೆಗೆ ಮದುವೆ ಆಗ್ತೀನಿ ಅಥವಾ ಆಗ್ತಾರೆ, ಈ ರೀತಿ ಎಲ್ಲೂ ಕೂಡ ಅಧಿಕೃತವಾಗಿ ಬಂದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಅಧಿಕೃತವಾಗಿಲ್ಲ. ಇವೆಲ್ಲವೂ ಕೂಡ ಊಹಾಪೋಹಗಳು, ವದಂತಿಗಳು. ಈ ನಡುವೆ ಇವ್ರನ್ನ ಮದುವೆ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ತೋರಿಸುವಂಥ ದೃಶ್ಯಗಳು ಕೂಡ ವೈರಲ್ ಆಗಿದ್ದಾವೆ. ಈ ದೃಶ್ಯವನ್ನು ನೋಡಿದಂತಹ ತ್ರಿಷಾ ಅವರ ತಾಯಿ ಉಮಾಕೃಷ್ಣನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಪೋಸ್ಟ್ ಒಂದಕ್ಕೆ ಲೈಕನ್ನು ಮಾಡಿದ್ದಾರೆ. ಆ ಪೋಸ್ಟ್ನಲ್ಲಿ 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆಯ ನಂತರ ವಿಜಯ್ ಮತ್ತು ತ್ರಿಷಾ ಮದುವೆ ಆಗಬಹುದು ಅಂತೇಳಿ ಹೇಳಲಾಗ್ತಿದೆ. ಈ ಒಂದು ಲೈಕು ಈಗ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗೂ ಕೂಡ ಕಾರಣ ಆಗಿದ್ದಾವೆ ಮತ್ತು ಹೊಸ ಊಹಾಪೋಹಗಳನ್ನು ಕೂಡ ಹುಟ್ಟು ಹಾಕಿದೆ. ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದವ ಹೋದ್ರೂ ಕೂಡ ಈ ರೀತಿ ಚರ್ಚೆಗಳು ಮಾತ್ರ ನಡೀತಿದ್ದಾವೆ. ಇನ್ನು ಈ ವಿಚಾರವಾಗಿ ವಿಜಯ್ ಆಗಲಿ ಅಥವಾ ತ್ರಿಷಾ ಆಗಲಿ ಯಾವುದೇ ಅಧಿಕೃತವಾದಂಥ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ರಾಜಕೀಯ ಪಯಣದತ್ತ ಗಮನ ಹರಿಸಿರುವಂಥ ವಿಜಯ್ ಇಂತಹ ವೈಯಕ್ತಿಕ ಸುದ್ದಿಗಳು ಮತ್ತಷ್ಟು ಕುತೂಹಲವನ್ನು ಕೆರಳಿಸುವಂತಹ ಸಂದರ್ಭದಲ್ಲಿ ಇದಕ್ಕೆ ರಿಯಾಕ್ಟ್ ಮಾಡಿದ್ರೂ ಕೂಡ ಬೇರೆ ರೀತಿಯಾದಂಥ ಚರ್ಚೆಗಳು ನಡೀತವೆ. ಇದು ಕೇವಲ ಸದ್ಯಕ್ಕೆ ವದಂತಿಯೇ ಅಥವಾ ಭವಿಷ್ಯದಲ್ಲಿ ಏನಾದರೂ ಘೋಷಣೆ ಆಗುತ್ತಾ, ದೇವರಣೆ ಗೊತ್ತಿಲ್ಲ ಸದ್ಯಕ್ಕಂತೂ. ಬಟ್ ಆದರೆ ಸೋಷಿಯಲ್ ಮೀಡಿಯಾ ಮಾತ್ರ ಈ ರೀತಿ ಟ್ರೆಂಡನ್ನು ಸೃಷ್ಟಿಸ್ತಿದೆ ಅನ್ನೋದರಲ್ಲಿ ಎರಡೇ ಮಾತೇ ಇಲ್ಲ. ಹೀಗಾಗಿ ಈಗ ಈ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಏನು ವೈರಲ್ ಆಗ್ತಿದೆ ನೋಡಿ, ಇದನ್ನು ವಿಜಯ್ ಮತ್ತು ತ್ರಿಷಾ ಅವರ ಮದುವೆ ಅಂತ ಹೇಳಿಬಿಟ್ಟು ಭಾವಿಸಿ ಅದಕ್ಕೆ ಲೈಕನ್ನು ಕೊಡುವಂತಹ ಈ ತ್ರಿಷಾ ಅವರ ತಾಯಿಯ ಆಲೋಚನೆ ಯಾವ ರೀತಿ ಇದೆ, ಬಹಿರಂಗವಾಗಿ ಅವ್ರು ಏನು ಹೇಳ್ತಾರೆ, ಹಾಗೆಯೇ ಇವರಿಬ್ಬರು ಏನು ಹೇಳ್ತಾರೆ, ಇವೆಲ್ಲವೂ ಕೂಡ ತುಂಬ ಮ್ಯಾಟರ್ ಆಗ್ತದೆ. ನೋಡೋಣ ಏನೆಲ್ಲ ಆಗುತ್ತೆ ಮುಂದೆ ಅಂತೇಳಿ. ತಿರುವು ಮತ್ತು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಕಾಮನ್, ಬಟ್ ಯಾವ ರೀತಿಯಾದಂತಹ ತಿರುವು ಅದು ಈಗ ನಾವು ನಿರೀಕ್ಷೆ ಮಾಡಬೇಕು ಅನ್ನೋಂಥದ್ದು ವೆರಿ ಇಂಟ್ರೆಸ್ಟಿಂಗ್. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಒಂದು ಗ್ರೀನ್ ಸಿಗ್ನಲ್ನ ಲೈಕ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನಿಮ್ಮ ಪ್ರಕಾರ ತ್ರಿಷಾ ಮತ್ತು ವಿಜಯ್ ಅವರು ಮದುವೆ ಆಗಬಹುದಾ, ಆಗ್ತಾರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.